ಮದುವೆ ಆಗ್ತಾ ಇರೋದು ಕಳಸದಲ್ಲಿ, ನನ್ನ ಹೋಮ್ ಟೌನ್, ನಮ್ಮ ತಂದೆಯ ಊರು. ನಾನು 10th ಸ್ಟ್ಯಾಂಡರ್ಡ್ ತನಕನೂ ಕಳಸದಲ್ಲೇ ಓದಿದ್ದು. ಸೊ ನಮ್ಮೂರಲ್ಲಿ ಮದುವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವಂದರು ಮತ್ತೆ ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿದ್ದು, ಆಯಿತು ನೀನು ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ಥರದಲ್ಲಿ. ಸೊ ಕೆಲವು ತುಂಬ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ. ನಾವು ಮದುವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ, 500 ವರ್ಷದ ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಅದು. ತಿರುಪತಿ ಬಿಟ್ಟರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ. ಇದೊಂದು ವಿಶೇಷತೆ. ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ್ ಪೂರ್ಣಮ್ ಅಂತ ನಾವು ಹೇಳ್ತೀವಿ, ಅಂದರೆ ದೀಪಾವಳಿ ಟೈಮಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕ್ಲಿ. ಸೊ ಆ ಟೈಮಲ್ಲಿ ಎಲ್ಲ ದೀಪ ಹಚ್ಚಿರ್ತಾರೆ, 24/7 ಆ ದೀಪನ ಕಾಯ್ತಾರೆ. ಆ್ಯಂಡ್ May 1ಗೆ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದ್ದು. ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಅಲ್ಲಿ ಆಗ್ತಾ ಇರೋದು. ಎಲ್ಲ ಮೇ ಬಿ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು. ಆ್ಯಂಡ್ 30ಕ್ಕೆ ನಮ್ಮ ಫೂಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನಲ್ಲಿ ಮಾಡ್ತಾರೆ. ಸೊ ಫೂಲ್ ಮುದ್ದಿ ಅಂದರೆ, ಫೂಲ್ ಅಂದರೆ ಕೊಂಕಣಿನಲ್ಲಿ ಹೂವು, ಮುದ್ದಿ ಅಂತ ಹೇಳಿದ್ರೆ ರಿಂಗು. ಸೊ ಫೂಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ. ಅದಾದ್ಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಆ್ಯಂಡ್ ಸಿಂಗ್ ಆ್ಯಂಡ್ ಸೆಲೆಬ್ರೇಟ್ ಅಸ್. ಸೊ ಅದನ್ನು ನಡೆಯುತ್ತೆ. ಆ್ಯಂಡ್ 29ಗೆ ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಚಿಕ್ಕ ರೆಸಾರ್ಟಲ್ಲಿ, ಅದೂ ಅಷ್ಟೇ. ಸೊ ರಿವರ್ ಸೈಡಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ, ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪ್ರೆಸ್ ಅಂಡ್ ಮೀಡಿಯಾದವರು ಇಷ್ಟು ವರ್ಷ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ 30th and 1st ನಮ್ಮ ಮದುವೆಗೆ ನೀವೆಲ್ಲರೂ ಬಂದು ಹಾರೈಸಬೇಕು. ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಮದುವೆ ಒಂದು ರೈಟ್ಸ್ನ ತಗೊಳ್ತಿರೋ ಕಾರಣ ಸೊ ಫುಟೇಜಸ್ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ. ಸೊ ಈಗ ಮದುವೆ ಇನ್ವೈಟ್ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದು ಚಿಕ್ಕ ಕಾರ್ಯಕ್ರಮ ಈಗ ನಡೆಯುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.